ಜುಡಿಷರಿಯದು ಒಂದು ಪಾತ್ರ ನಾವು ನೋಡಬೇಕು ಅಂತ. ಇತ್ತೀಚೆಗೆ ಹೋದ ಒಂದು 6 ತಿಂಗಳಲ್ಲಿ 3 ಮುಖ್ಯವಾದ ಜಡ್ಜ್ಮೆಂಟ್ಗಳು ಬಂದಿದೆ. ಮೊದಲನೇದು ಜಗ್ಗು ವರ್ಸಸ್ ಸ್ಟೇಟ್ ಅಂತ. ಈ 3ದು ಜಡ್ಜ್ಮೆಂಟಲ್ಲಿ ಏನು ವಿಷಯ ಇರೋದಂದರೆ, ಈ ಗುತ್ತಿಗೆ ಪದ್ಧತಿ, ಫಿಕ್ಸ್ ಟರ್ಮ್ ಎಂಪ್ಲಾಯೀಸ್, ಟ್ರೇನಿ, ಈ ಥರ ಬೇರೆ ಬೇರೆ ಹೆಸರು ಕೊಟ್ಟು ಕಾರ್ಮಿಕರನ್ನ ಅವ್ರಿಗೆ ಬರಬೇಕಾಗಿರೋ ಹಕ್ಕುಗಳನ್ನ ತೆಗಿತಾ ಇದ್ದಾರೆ. ಅಂದರೆ ಒಂದು ನೆಪ ಮೂಲಕ ಬೇರೆ ಹೆಸರು ಕೊಟ್ಟು, ಆ ಜಡ್ಜ್ಮೆಂಟಲ್ಲಿ ಹಾಗೇ ಇದೆ, ಹೆಸರುಗಳು ಬೇರೆ ಕೊಡೋದು, ಕೆಲಸ ಬೇರೆ ಆಗ್ತಾ ಇರೋದು. ಈ ಒಂದು ಹೊಸ ನೆಪ ಏನು ತೊಗೊಂಡು ಬರ್ತಾ ಇದ್ದಾರೋ ಅದು ಆ ಒಂದು ನೆಪನ ತೆಗೆದ್ಬಿಟ್ಟು ಏನು ನಿಜಾಂಶ ಇದೆಯೋ ನಾವು ನೋಡಬೇಕಾಗತ್ತೆ. ಅದರಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಸರ್ಕಾರದ್ದು ಮುಖ್ಯ ಪಾತ್ರ ಇದೆ. ಸರ್ಕಾರದ ಮುಖ್ಯ ಪಾತ್ರ ಏನಿದೆ ಅಂದರೆ, ಮೊದಲನೇದು ಸರ್ಕಾರದಲ್ಲಿ ಮತ್ತು ಪಬ್ಲಿಕ್ ಸೆಕ್ಟರ್ಗಳಲ್ಲಿ ಯಾವ ಥರ ಈ ಒಂದು ನೆಪನ ಮಾಡಿಬಿಟ್ಟಿದ್ದಾರೋ ಅದನ್ನ ಸರಿಪಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಎಲ್ಲಿ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಕರೀತಾರೋ ಅದರಲ್ಲಿ ಇನ್ಫ್ಯಾಕ್ಟ್ಸ್ ಒಂದು ಪ್ಯಾರಾಗ್ರಾಫಲ್ಲಿ ಔಟ್ಸೋರ್ಸಿಂಗ್ ಆ್ಯಸ್ ಎ ಮೀನ್ಸ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಅಂತಲೇ ಇದೆ. ಹೇಗೆ ಈ ಔಟ್ಸೋರ್ಸಿಂಗ್ ಯೂಸ್ ಮಾಡಿಕೊಂಡು ಶೋಷಣೆ ಮಾಡ್ತಾ ಇದ್ದಾರಂತ ಒಂದು ಸ್ಪೆಸಿಫಿಕ್ ಆಗಿ ಒಂದು ಪ್ಯಾರಾಗ್ರಾಫ್ ಇದೆ ಅದರಲ್ಲಿ. ಸೊ ಅವ್ರೇನು ಹೇಳ್ತಾರೆ, ಫೈನಲಿ ಇದೆಲ್ಲ ನಾವು ನೋಡಬೇಕಾಗಿದೆ ಅಂದರೆ, ಮುಖ್ಯವಾಗಿ ಸರ್ಕಾರ ಮೊದಲು ಏನು ಮಾಡಬೇಕಾಗಿರೋದು, ಮೊದಲು ಸರ್ಕಾರದಲ್ಲಿ ಮತ್ತು ಪಬ್ಲಿಕ್ ಸೆಕ್ಟರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೋ, ಅದು ಕಾಂಟ್ರಾಕ್ಟ್ ವರ್ಕರ್ ಅಂತ ಹೆಸರು ಇರ್ಬೋದು, ಫಿಕ್ಸ್ ಟರ್ಮ್ ಅಂತ ಹೆಸರು ಇರ್ಬೋದು, ಟ್ರೇನಿ ಅಂತ ಹೆಸರು ಇರ್ಬೋದು, ಬೇರೆ ಬೇರೆ ಹೆಸರುಗಳು ಏನು ಕೊಟ್ಟಿದ್ದು ಅದನ್ನ ಕರೆಕ್ಟಾಗಿ ನೋಡಿ, ಆ ಕಾರ್ಮಿಕರಿಗೆ ಅವರ ಒಂದು ನಿಜವಾದ ಒಂದು ಏನು ಕೆಲಸ ಮಾಡೋದು ಒಂದು ಸ್ಥಿತಿ ಇದೆಯೋ ಅವ್ರನ್ನ ಕಾಯಮಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ಬರಬೇಕಾಗಿರೋ ಹಕ್ಕುಗಳು ಕೊಡಬೇಕು ಅಂತ ಸರ್ಕಾರ ಮಾಡಿದ್ದಾರೆ. ಅವ್ರು ಹೇಳೋದು, ಫಸ್ಟು ಸರ್ಕಾರ ಅವರಲ್ಲಿರೋ ತಪ್ಪುಗಳೇ ನೋಡ್ಕೊಂಡಿಲ್ಲ ಅಂದರೆ ಮುಂದೆ ಹೋಗೋಕ್ಕಾಗಲ್ಲ. ಮತ್ತು ಇನ್ನೊಂದು ಹೇಳೋದು, ಅವರು ಸರ್ಕಾರ ಒಂದು ಪ್ರೈವೇಟ್ ಎಂಪ್ಲಾಯರ್ ಥರ ಆಟ ಮಾಡೋಕ್ಕಾಗಲ್ಲ. ಪ್ರೈವೇಟ್ ಎಂಪ್ಲಾಯರ್ಗಳಲ್ಲಿ ಯಾವ ಥರ ಶೋಷಣೆಗಳು ಆಗ್ತಾ ಇದೆಯೋ ಅದೇ ಥರ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೆ ಸರ್ಕಾರ ಬಿಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಈ 3 ಜಡ್ಜ್ಮೆಂಟ್ಗಳು ಏನಿದೆಯೋ ಅದು ತುಂಬ ಮುಖ್ಯವಾಗಿರೋದು. ನಾವು ಇನ್ಫ್ಯಾಕ್ಟ್ ನಮ್ಮ AICC TUವಿಂದ ನಾವು ಎಲ್ಲ ಕಡೆ ಬರೆದು ಇದನ್ನ ಇಮಿಡಿಯೇಟಾಗಿ ಇಂಪ್ಲಿಮೆಂಟೇಷನು ಮಾಡಬೇಕು, ಎನ್ಫೋರ್ಸು ಮಾಡಬೇಕು ಅಂತ ನಾವು ಐ ಥಿಂಕ್ ಒಂದು 10 ಪತ್ರಗಳು ಕಳಿಸಿರ್ಬೋದು. ಬಟ್ ಸರ್ಕಾರ ಯಾವುದಕ್ಕೂ ಇವಾಗ ತನಕ ಯಾವುದೇ ಕ್ರಮ ತೊಗೊಂಡಿಲ್ಲ. ಆದರೆ ಇದನ್ನ ಸೀರಿಯಸ್ ಆಗಿ ತೊಗೊಂಡು ನೋಡಬೇಕಾಗಿರೋದು. ಯಾಕಂದರೆ ಒಂದು ಕಡೆ ಸುಪ್ರೀಂ ಕೋರ್ಟೇ ಇದನ್ನ ಗಮನಿಸಿ ಇದು ಆಗ್ತಾ ಇರೋದು ತಪ್ಪು ಅಂತ ಹೇಳಿಬಿಟ್ಟು ಅವ್ರು ಮಾಡಿದ್ದಾರೆ. ಅದ್ರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಅಡಿಷ್ನಲ್ ಆಗಿ, ಆ ಕೇಸ್ ಫ್ಯಾಕ್ಟ್ ನೋಡಿದ್ರೆ ಅವರು ಹೌಸ್ ಕೀಪಿಂಗ್ ಕಾರ್ಮಿಕರು ಯಾರು ಕೆಲಸ ಮಾಡ್ತಾಯಿದ್ರು, ಹೌಸ್ ಕೀಪಿಂಗ್ ಕಾರ್ಮಿಕರು ಗುತ್ತಿಗೆ ಪದ್ಧತಿ ಅಂತ ಒಂದು ನೆಪದಲ್ಲಿ ಇದ್ದಿದ್ದು, ಅವರು ಟ್ರಿಬ್ಯುನಲ್ಗೆ ಹೋಗ್ತಾರೆ, ಟ್ರಿಬ್ಯುನಲ್ ಇಲ್ಲ ಅಂತ ಹೇಳುತ್ತೆ. ಆಮೇಲೆ ಸುಪ್ರೀಂ ಕೋರ್ಟ್ ಹೋದಾಗ ಅವ್ರು ಟ್ರಿಬ್ಯುನಲ್ ಹೋಗಿದ್ದಕ್ಕೆ ಅವ್ರನ್ನ ಕೆಲಸದಿಂದ ತೆಗೆದಾಕ್ತಾರೆ. ಆವಾಗ ಅವರ ಕೆಲಸದಿಂದ ತೆಗೆದಾಕಿರೋದನ್ನು ಚಾಲೆಂಜ್ ಮಾಡಿಬಿಟ್ಟು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇಲ್ಲ ಇದೆಲ್ಲ ಆಗಿರೋದು ತಪ್ಪು, ಅವ್ರನ್ನ ಪರ್ಮನೆಂಟಾಗಿ ಗಮನಿಸ್ಬೇಕಾಗತ್ತೆ, ಅವ್ರನ್ನ ತೆಗೆದಾಕಿರೋದು ತಪ್ಪು. ಆಮೇಲೆ ಈ ಥರ ಸರ್ಕಾರ ಲೆವೆಲಲ್ಲೇ ಆಗ್ತಾ ಇರೋದು, ಮತ್ತು ಬರೀ ಸರ್ಕಾರ ಲೆವೆಲ್ ಮಾತ್ರಲ್ಲ, ಈ ಸರ್ಕಾರ ಮತ್ತು ಪ್ರೈವೇಟಲ್ಲೂ ಆಗ್ತಾ ಇರೋದು ಇದು ತಪ್ಪು. ಇದು ಯಾವುದೇ ಕಾರಣಕ್ಕೆ ಇದು ಸಂವಿಧಾನ ವಿರುದ್ಧ ಇದೆ ಅಂತಲೂ ಹೇಳ್ತಾರೆ. ಸೊ ಅದು ತುಂಬ ಮುಖ್ಯವಾದ ಜಡ್ಜ್ಮೆಂಟ್ಗಳು. ಅದನ್ನ ಮುಂದೆ ಅದನ್ನ ಯೂಸ್ ಮಾಡಿಕೊಂಡು ಇದನ್ನ ಇಂಪ್ಲಿಮೆಂಟೇಷನ್ ಮಾಡಲೇಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗತ್ತೆ. ಸೊ ಪ್ರೊಫೆಸರ್ ಬಾಬು ಮ್ಯಾಥ್ಯೂ ಅವ್ರಿಗೆ ಧನ್ಯವಾದ. ಆ ಒಂದು ಪಾಯಿಂಟ್ನ ಸ್ವಲ್ಪ ಪಾಯಿಂಟ್ ಮಾಡಿದ್ದಕ್ಕೆ. ನಾನು ಮಾತಾಡಬೇಕಂದ್ರೆ ನಾನು ಮಾತಾಡಿಲ್ಲ.